ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜು ವಿದ್ಯಾರ್ಥಿನಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮೃತ ಯಶಸ್ವಿನಿ ಕೊನೆಯ ದೃಶ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಅಳುತ್ತಾ ಫೋನಿನಲ್ಲಿ ಮಾತಾಡ್ತಾ ಇರುವ ವಿಡಿಯೋ ಲಭ್ಯ ಆಗಿದೆ. ಆತ್ಮಹತ್ಯೆಗೆ ಶರಣಾಗಿದ್ದ ಡೆಂಟಲ್ ವಿದ್ಯಾರ್ಥಿನಿ ಯಶಸ್ವಿನಿ ರಜೆ ಹಾಕಿದ್ದಕ್ಕೆ ಲೆಕ್ಚರರ್ ನಿಂದಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಆಕೆ ಸೂಸೈಡ್ ಮಾಡಿಕೊಂಡ್ಲು ಅನ್ನೋದು ಈಗ ಇರೋ ಅನುಮಾನ. ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿತ್ತು. ಬುಧವಾರ ಕಣ್ಣು ನೋವಿನಿಂದ ರಜೆ ಹಾಕಿದ್ರು ಯಶಸ್ವಿನಿ. ಆಕೆ ಅಳ್ತಾ ಇರುವಂಥ ದೃಶ್ಯ, ಫೋನಲ್ಲಿ ಮಾತಾಡ್ತಾ ಅಳ್ತಾ ಇರುವಂಥ ಕೊನೆ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದಾದ ನಂತರ ಆಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅವಳನ್ನು ಲೆಕ್ಚರರ್ ಆಕೆ ಕಿರುಕುಳ ಕೊಟ್ಟರು, ಆಕೆಯನ್ನು ಗೇಲಿ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಯಶಸ್ವಿನಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆಕೆ ಫೋನ್ನಲ್ಲಿ ಮಾತಾಡ್ತಾ ಅಳ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆಕ್ಸ್ಫರ್ಡ್ ಕಾಲೇಜು ವಿದ್ಯಾರ್ಥಿನಿ ಇದೇ ಯಶಸ್ವಿನಿ ಆತ್ಮಹತ್ಯೆಗೆ ಶರಣಾಗಿದ್ಲು. ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚಿನ ಕೊನೆಯ ದೃಶ್ಯ ಇದು. ನಮ್ಮ ಪ್ರತಿನಿಧಿ ಅರವಿಂದ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅರವಿಂದ, ಸದ್ಯ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ಈ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಂಡಿರೋದು, ಪೊಲೀಸರ ತನಿಖೆ ವೇಳೆ ಪ್ರಾಥಮಿಕವಾಗಿ ಏನೇನು ಮಾಹಿತಿ ಸಿಕ್ಕಿದೆ? ಆಕೆ ಇದೊಂದು ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಯಾರ ಜೊತೆಲಿ ಕಾಲಲ್ಲಿ ಮಾತಾಡ್ತಾ ಇದ್ಲು, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಆಕೆ ಮೊಬೈಲನ್ನು ಏನಾದರೂ ಪೊಲೀಸರು ಕಲೆಕ್ಟ್ ಮಾಡಿದ್ದಾರಾ? ಸದ್ಯಕ್ಕೆ ಪ್ರೋಗ್ರೆಸಿವ್ ಮಾಹಿತಿ ಏನಿದೆ? ರಂಜಿತ್, ಹೌದು, ನಿಜಕ್ಕೂ ಕೂಡ ಇದು ಈಗ ಸದ್ಯ ಯಶಸ್ವಿನಿಯ ಒಂದು ಆತ್ಮಹತ್ಯೆ ಪ್ರಕರಣ ಸೂರ್ಯನಗರ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಲೆಕ್ಚರರ್ ನಿಂದಿಸಿದಂತಹ ಆರೋಪ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ವೇಳೆ ಯಶಸ್ವಿನಿಯವರ ಮೊಬೈಲ್ನ ತೆಗೆದುಕೊಂಡು ಈಗಾಗಲೇ ಆ ಒಂದು ಮೊಬೈಲ್ನ ರಿಟ್ರೀವ್ ಮಾಡುವಂತಹ ಪ್ರಕ್ರಿಯೆ ಇರುತ್ತೆ, ಅದನ್ನು ಮಾಡುವ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಆಕೆ ಬುಧವಾರದ ನಂತರದ ಹಂತದಲ್ಲಿ ಆಕೆಗೆ ಏನು ನಿಂದಿಸಿರ್ತಾರೆ ಆ ಎಲ್ಲ ಒಂದು ಅಂಶಗಳನ್ನ ಆಕೆ ಬೇರೊಬ್ಬರ ಜೊತೆಗೆ ಅದನ್ನು ಹೇಳುವಂಥ ಕೆಲಸ ಮಾಡಿರ್ತಾಳೆ. ಆ ಒಂದು ದಾಖಲೆಗಳೇನಾದರೂ ಮೊಬೈಲ್ನಲ್ಲಿ ಇದಾವ ಅನ್ನುವಂಥ ಹಂತದಲ್ಲಿ ಆಕೆಯ ಮೊಬೈಲ್ ಜೊತೆಗೆ ಕಡೆಯದಾಗಿ ಆಕೆ ಯಾರ್ಯಾರಿಗೆ ಕರೆ ಮಾಡಿದ್ಲು ಅನ್ನುವಂಥ ಹಂತದಲ್ಲಿ ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಆಕೆಯ ಸ್ನೇಹಿತರು ಆರೋಪ ಮಾಡ್ತಾ ಇರುವಂಥದ್ದು ಆಕೆಯ ಆರೋಗ್ಯ ಸ್ಥಿತಿಯ ಬಗೆಗೆ ನಿಂದಿಸಿ ಲೆಕ್ಚರರ್ ಹಾಗೆ ಪ್ರಾಂಶುಪಾಲರು ಆಕೆಗೆ ನಿಂದನೆಯನ್ನು ಮಾಡಿರ್ತಾರೆ. ಅದಕ್ಕೆ ಮನನೊಂದೇ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಜೊತೆಗೆ ಇದೊಂದೇ ಪ್ರಕರಣ ಅಲ್ಲ, ಈ ಹಿಂದೆಯೂ ಕೂಡ ಆಕೆಗೆ ಇದೇ ರೀತಿ ಪದೇ ಪದೇ ಟಾರ್ಚರ್ ಮಾಡ್ತಾಯಿದ್ರು, ನಿಂದನೆ ಮಾಡ್ತಾಯಿದ್ರು ಅನ್ನುವಂಥ ಆರೋಪ ಕೂಡ ಆ ಲೆಕ್ಚರರ್ ಮೇಲೆ ಇದೆ ಅನ್ನುವಂಥದ್ದನ್ನು ಆಕೆಯ ಸ್ನೇಹಿತರು ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಆಕೆಯ ಸಾವಿನ ಕುರಿತಾಗಿ ಸರಿಯಾಗಿ ತನಿಖೆ ಆಗಬೇಕು, ಜೊತೆಗೆ ಆ ಲೆಕ್ಚರರ್ ಜೊತೆಗೆ ಪ್ರಾಂಶುಪಾಲರ ವಿರುದ್ಧವಾಗಿ ಅವರ ಮೇಲೆ ಕೇಸ್ ದಾಖಲಾಗಿ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜು ವಿದ್ಯಾರ್ಥಿನಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮೃತ ಯಶಸ್ವಿನಿ ಕೊನೆಯ ದೃಶ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಅಳುತ್ತಾ ಫೋನಿನಲ್ಲಿ ಮಾತಾಡ್ತಾ ಇರುವ ವಿಡಿಯೋ ಲಭ್ಯ ಆಗಿದೆ. ಆತ್ಮಹತ್ಯೆಗೆ ಶರಣಾಗಿದ್ದ ಡೆಂಟಲ್ ವಿದ್ಯಾರ್ಥಿನಿ ಯಶಸ್ವಿನಿ ರಜೆ ಹಾಕಿದ್ದಕ್ಕೆ ಲೆಕ್ಚರರ್ ನಿಂದಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಆಕೆ ಸೂಸೈಡ್ ಮಾಡಿಕೊಂಡ್ಲು ಅನ್ನೋದು ಈಗ ಇರೋ ಅನುಮಾನ. ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿತ್ತು. ಬುಧವಾರ ಕಣ್ಣು ನೋವಿನಿಂದ ರಜೆ ಹಾಕಿದ್ರು ಯಶಸ್ವಿನಿ. ಆಕೆ ಅಳ್ತಾ ಇರುವಂಥ ದೃಶ್ಯ, ಫೋನಲ್ಲಿ ಮಾತಾಡ್ತಾ ಅಳ್ತಾ ಇರುವಂಥ ಕೊನೆ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದಾದ ನಂತರ ಆಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅವಳನ್ನು ಲೆಕ್ಚರರ್ ಆಕೆ ಕಿರುಕುಳ ಕೊಟ್ಟರು, ಆಕೆಯನ್ನು ಗೇಲಿ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಯಶಸ್ವಿನಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆಕೆ ಫೋನ್ನಲ್ಲಿ ಮಾತಾಡ್ತಾ ಅಳ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆಕ್ಸ್ಫರ್ಡ್ ಕಾಲೇಜು ವಿದ್ಯಾರ್ಥಿನಿ ಇದೇ ಯಶಸ್ವಿನಿ ಆತ್ಮಹತ್ಯೆಗೆ ಶರಣಾಗಿದ್ಲು. ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚಿನ ಕೊನೆಯ ದೃಶ್ಯ ಇದು. ನಮ್ಮ ಪ್ರತಿನಿಧಿ ಅರವಿಂದ್ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ.
ಅರವಿಂದ, ಸದ್ಯ ಆಕ್ಸ್ಫರ್ಡ್ ಕಾಲೇಜಿನಲ್ಲಿ ಈ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿರೋದು. ಪೊಲೀಸರ ತನಿಖೆ ವೇಳೆ ಪ್ರಾಥಮಿಕವಾಗಿ ಏನೇನು ಮಾಹಿತಿ ಸಿಕ್ಕಿದೆ? ಆಕೆ ಇದೊಂದು ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಯಾರ ಜೊತೆಲಿ ಕಾಲಲ್ಲಿ ಮಾತಾಡ್ತಾ ಇದ್ಲು, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಆಕೆ ಮೊಬೈಲನ್ನು ಏನಾದರೂ ಪೊಲೀಸರು ಕಲೆಕ್ಟ್ ಮಾಡಿದ್ದಾರಾ? ಸದ್ಯಕ್ಕೆ ಪ್ರೋಗ್ರೆಸಿವ್ ಮಾಹಿತಿ ಏನಿದೆ? ರಂಜಿತ್, ಹೌದು, ನಿಜಕ್ಕೂ ಕೂಡ ಇದು ಈಗ ಸದ್ಯ ಯಶಸ್ವಿನಿಯ ಒಂದು ಆತ್ಮಹತ್ಯೆ ಪ್ರಕರಣ ಸೂರ್ಯನಗರ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಲೆಕ್ಚರರ್ ನಿಂದಿಸಿದಂಥ ಆರೋಪ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ವೇಳೆ ಯಶಸ್ವಿನಿಯವರ ಮೊಬೈಲ್ನ ತೆಗೆದುಕೊಂಡು ಈಗಾಗಲೇ ಆ ಒಂದು ಮೊಬೈಲ್ನ ರಿಟ್ರೀವ್ ಮಾಡುವಂಥ ಪ್ರಕ್ರಿಯೆ ಇರುತ್ತೆ, ಅದನ್ನು ಮಾಡುವ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಮುಖ್ಯವಾಗಿ ಆಕೆ ಬುಧವಾರದ ನಂತರದ ಹಂತದಲ್ಲಿ ಆಕೆಗೆ ಏನು ನಿಂದಿಸಿರ್ತಾರೆ ಆ ಎಲ್ಲ ಒಂದು ಅಂಶಗಳನ್ನ ಆಕೆ ಬೇರೊಬ್ಬರ ಜೊತೆಗೆ ಅದನ್ನು ಹೇಳುವಂಥ ಕೆಲಸ ಮಾಡಿರ್ತಾಳೆ. ಆ ಒಂದು ದಾಖಲೆಗಳೇನಾದರೂ ಮೊಬೈಲ್ನಲ್ಲಿ ಇದಾವ ಅನ್ನುವಂಥ ಹಂತದಲ್ಲಿ ಆಕೆಯ ಮೊಬೈಲ್ ಜೊತೆಗೆ ಕಡೆಯದಾಗಿ ಆಕೆ ಯಾರ್ಯಾರಿಗೆ ಕರೆ ಮಾಡಿದ್ಲು ಅನ್ನುವಂಥ ಹಂತದಲ್ಲಿ ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಆಕೆಯ ಸ್ನೇಹಿತರು ಆರೋಪ ಮಾಡ್ತಾ ಇರುವಂಥದ್ದು ಆಕೆಯ ಆರೋಗ್ಯ ಸ್ಥಿತಿಯ ಬಗೆಗೆ ನಿಂದಿಸಿ ಲೆಕ್ಚರರ್ ಹಾಗೆ ಪ್ರಾಂಶುಪಾಲರು ಆಕೆಗೆ ನಿಂದನೆಯನ್ನು ಮಾಡಿರ್ತಾರೆ. ಅದಕ್ಕೆ ಮನನೊಂದೇ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಜೊತೆಗೆ ಇದೊಂದೇ ಪ್ರಕರಣ ಅಲ್ಲ, ಈ ಹಿಂದೆಯೂ ಕೂಡ ಆಕೆಗೆ ಇದೇ ರೀತಿ ಪದೇ ಪದೇ ಟಾರ್ಚರ್ ಮಾಡ್ತಾಯಿದ್ರು, ನಿಂದನೆ ಮಾಡ್ತಾಯಿದ್ರು ಅನ್ನುವಂಥ ಆರೋಪ ಕೂಡ ಆ ಲೆಕ್ಚರರ್ ಮೇಲೆ ಇದೆ ಅನ್ನುವಂಥದ್ದನ್ನು ಆಕೆಯ ಸ್ನೇಹಿತರು ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಆಕೆಯ ಸಾವಿನ ಕುರಿತಾಗಿ ಸರಿಯಾಗಿ ತನಿಖೆ ಆಗಬೇಕು, ಜೊತೆಗೆ ಆ ಲೆಕ್ಚರರ್ ಜೊತೆಗೆ ಪ್ರಾಂಶುಪಾಲರ ವಿರುದ್ಧವಾಗಿ ಅವರ ಮೇಲೆ ಕೇಸ್ ದಾಖಲಾಗಿ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅರವಿಂದ್. ಬೊಮ್ಮನಹಳ್ಳಿಯ ಆಕ್ಸ್ಫರ್ಡ್ ಕಾಲೇಜು ವಿದ್ಯಾರ್ಥಿನಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮೃತ ಯಶಸ್ವಿನಿ ಕೊನೆಯ ದೃಶ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಅಳುತ್ತಾ ಫೋನಿನಲ್ಲಿ ಮಾತಾಡ್ತಾ ಇರುವ ವಿಡಿಯೋ ಲಭ್ಯ ಆಗಿದೆ. ಆತ್ಮಹತ್ಯೆಗೆ ಶರಣಾಗಿದ್ದ ಡೆಂಟಲ್ ವಿದ್ಯಾರ್ಥಿನಿ ಯಶಸ್ವಿನಿ ರಜೆ ಹಾಕಿದ್ದಕ್ಕೆ ಲೆಕ್ಚರರ್ ನಿಂದಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಆಕೆ ಸೂಸೈಡ್ ಮಾಡಿಕೊಂಡ್ಲು ಅನ್ನೋದು ಈಗ ಇರೋ ಅನುಮಾನ. ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿತ್ತು. ಬುಧವಾರ ಕಣ್ಣು ನೋವಿನಿಂದ ರಜೆ ಹಾಕಿದ್ರು ಯಶಸ್ವಿನಿ. ಆಕೆ ಅಳ್ತಾ ಇರುವಂಥ ದೃಶ್ಯ, ಫೋನಲ್ಲಿ ಮಾತಾಡ್ತಾ ಅಳ್ತಾ ಇರುವಂಥ ಕೊನೆ ದೃಶ್ಯ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದಾದ ನಂತರ ಆಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅವಳನ್ನು ಲೆಕ್ಚರರ್ ಆಕೆ ಕಿರುಕುಳ ಕೊಟ್ಟರು, ಆಕೆಯನ್ನು ಗೇಲಿ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಯಶಸ್ವಿನಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆಕೆ ಫೋನ್ನಲ್ಲಿ ಮಾತಾಡ್ತಾ ಅಳ್ತಾ ಇರುವಂಥ